ದೊಡ್ಡ ದೊಡ್ಡದವರೆಲ್ಲ ಕೂತಿದ್ದಾರೆ. ಓಕೆ, ಜಗತ್ತಿನಾದ್ಯಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಒಂದು ಸಲಾಮ್. ನಾನು ಈ ಚಿತ್ರದಲ್ಲಿ ಪಾತ್ರ ವಹಿಸಿರೋನು. ಈಗ ಯಾರು ನಾನು ಕಥೆ ಹೇಳಿಬಿಟ್ರೆ ಇನ್ನೇನು ಉಳೀತು ಅಂತೀರಿ. ನಾನು ಸಿನಿಮಾ ನೋಡಿದ್ದೀನಿ, ಭಾಳ ಮೆಚ್ಕೊಂಡಿದ್ದೀನಿ. ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನ್ರಿ ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ಯಾಕ್ರಿ ಮಾಡ್ತೀರಿ ಅಂತಾರೆ. ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ. ಜನರಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು 2-3 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಓಕೆ, ಅದ್ಭುತವಾದ ಹೆಸರು ಪಡೆದಿದೆ. ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಮ್ಮ ಹೆಮ್ಮೆ ಪಡ್ತಾರೆ. ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಇಟ್ಕೊಳ್ತೀನಿ. ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು. ಅದಕ್ಕೆ 10 ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು. ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಈ ಸಿನಿಮಾ ಈಗ ನೋಡಿ, ಇದು ಗ್ಯಾರಂಟಿಗಳ ಯುಗ. ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ. ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು. ಅಲ್ಲ, ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಬರೀ ಪ್ರೀತಿ, ಪ್ರೇಮ, ಪ್ರಣಯ, ಫೈಟ್ಸು ಅಷ್ಟೇ ಅಲ್ಲ. ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ, ಒಲವು ಅಂತ. ಆ ಒಲವಿನ ಚಿತ್ತಾರ ಇದರೊಳಗಿದೆ. ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ. ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂಥ ಒಬ್ಬ ಇರಬೇಕು ಅಂತ, ಯಾವುದೇ ಗಂಡಾಗಲಿ ನನಗಿಂಥ ಒಬ್ಬ ಹೆಣ್ಣಸಿರಬೇಕು ಅಂತಾಳೆ. ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಳ್ಳೋ ಅಂಥ ಜನ ಇದ್ದಾರೆ. ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ, ಸಹಯೋಗ ಬಹಳ ಮುಖ್ಯ. ಆದ್ದರಿಂದ ಜೂನ್ 14ಕ್ಕೆ ನಿಮ್ಮೆಲ್ಲರನ್ನು ಅಲ್ಲಿ